ಒಂದು 4-5 ಜಿಲ್ಲೆಗಳು ಮರಾಠರ ಆಳ್ವಿಕೆಗೆ ಹೋಗ್ಬಿಟ್ಟು, ಎರಡನೇದು ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ. ನಮ್ಮಲ್ಲಿರ್ತಕ್ಕಂಥ 5 ಜಿಲ್ಲೆಗಳು, ಈ 5 ಜಿಲ್ಲೆಗಳು ನಿಜಾಮನಿಗೆ ಕೊಟ್ಬಿಟ್ರು, ಅಂದ್ರೆ ಅವನ ಆಳ್ವಿಕೆಯಲ್ಲಿ ಒಳಪಡ್ತವು. ಇನ್ನು ಹೋದಂಥದ್ದು ಮೂರನೇದ್ದು ಮದ್ರಾಸ್ ಕರ್ನಾಟಕ ಅಂತ ಕರಿತೀವಿ. ಈ ಮದ್ರಾಸ್ ಕರ್ನಾಟಕ ಅಂದ್ರೆ ಬಳ್ಳಾರಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು ಅವರು ತಮ್ಮ ಹಿಡಿತದಲ್ಲಿ ಕೊಂಡ್ರು. ಯಾರು? ಬ್ರಿಟಿಷರ್. ಹಳೆದುಳಿದ ಮೈಸೂರು ಒಡೆಯರಿಗೆ ಕೊಟ್ಬಿಟ್ರು. ಹೀಗೆ 4 ಪ್ರಾಂತ್ಯಗಳಲ್ಲಿ ನಮ್ಮ ರಾಜ್ಯ ಏನಾಯ್ತು, ಕನ್ನಡ ಮಾತಾಡುವ ದೇಶ ಜನರ ವಿಭಾಗವನ್ನ ಮಾಡಿಬಿಟ್ಟಿದರು. ಯಾರು? ಬ್ರಿಟಿಷರು. ಇದು 100 ವರ್ಷಗಳ ಕಾಲ ಹಾಗೆ ನಡೆಯಿತು. ಮುಂದೆ ಒಂದು ಅನಾಹುತವಾದಂಥದ್ದು ಒಂದು ಘಟನೆಯನ್ನ ಪ್ರಚೋದನೆಯನ್ನ ಕೊಡುತ್ತೆ ನಮ್ಮ ಏಕೀಕರಣಕ್ಕೆ. ಆ ಘಟನೆ ನಾವು ನೆನಪಿಸಿಕೊಳ್ಳಲೇಬೇಕು. 1905ರಲ್ಲಿ ಬಂಗಾಳದ ವಿಭಜನೆ ಮಾಡ್ತಾರೆ ಬ್ರಿಟಿಷರು. ಯಾವುದು? ಬಂಗಾಳದ ವಿಭಜನೆ. ಈ ಬಂಗಾಳದ ವಿಭಜನೆ ಆದಾಗ ಅಲ್ಲಿರ್ತಕ್ಕಂಥ ಬಂಗಾಳಿಗರು ಬಹಳಷ್ಟು ತೀವ್ರವಾದಂತ ಏನ್ ಮಾಡ್ತಾರೆ, ಚಳವಳಿಯನ್ನ ವ್ಯಕ್ತಪಡಿಸ್ತಾರೆ. ಅತಿ ತೀವ್ರವಾದಂತ ದೇಶೀಯ ಹೋರಾಟವನ್ನ ಮಾಡಕ್ ಶುರು ಮಾಡ್ತಾರ. ಇದರ ಪರಿಣಾಮವಾಗಿ 1911ರಲ್ಲಿ ಬಂಗಾಳದ ವಿಭಜನೆ ಬ್ರಿಟಿಷ್ ಸರ್ಕಾರ ಏನ್ ಮಾಡುತ್ತೆ, ರದ್ದು ಮಾಡುತ್ತೆ. ಇದನ್ನ ಮನಗೊಂಡಂತ ಆಲೂರು ವೆಂಕಟಪ್ಪನವರು ಮೊಟ್ಟ ಮೊದಲಿಗೆ ಒಂದು ಪ್ರಚೋದನೆ, ಒಂದು ಶಪಥವನ್ನ ಮಾಡ್ಕೊಳ್ತಾರೆ. ಏನಂದ್ರೆ ಒಂದೇ ನೆಲವು ಒಂದೇ ನಾಡು ಅಂತಕ್ಕಂಥದ್ದು. ಆ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಮೊಟ್ಟ ಮೊದಲಿಗೆ 1905ರಲ್ಲಿಯೇ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅಂದ್ರೆ ಬಂಗಾಳದ ವಿಭಜನೆ ಜೊತೆಗೆ ಇವರು ಸಹ ಏನ್ ಬಿಡ್ತಾರೆ ಅಂದ್ರೆ ಕರ್ನಾಟಕ ನಾವು ಆಳುವುದೇ 4 ಭಾಗಗಳಾಗಿಲ್ಲ ಕರ್ನಾಟಕ. ಆ 4 ಭಾಗಗಳನ್ನ ಒಂದುಗೂಡಿಸ್ಬೇಕು ಅಂತಕ್ಕಂಥ ಕಲ್ಪನೆಯನ್ನ ಕೊಟ್ಟಂತ ಮೊಟ್ಟ ಮೊದಲ ವ್ಯಕ್ತಿ. ಅಲ್ಲಿ ಚಳವಳಿಯನ್ನ ಕರ್ನಾಟಕವನ್ನ ಒಂದು ಮಾಡಬೇಕು ಅಂತಕ್ಕಂಥದ್ದು. 4 ಭಾಗಗಳಲ್ಲಿ ಹೆಂಚೋಗಿದ್ದ ಕರ್ನಾಟಕ, ಆ ಕರ್ನಾಟಕವನ್ನ ಒಂದು ಮಾಡಬೇಕು ಅಂತ ಹೇಳಿ ಆಲೂರು ವೆಂಕಟಪ್ಪರಾಯರು ತಮ್ಮ ಚಳವಳಿಯನ್ನ ಪ್ರಾರಂಭಿಸುತ್ತಾರೆ. ಈ ಚಳವಳಿ ಅವರ ಜೊತೆಗೂಡಿದಂತವರು ಎರಡನೇ ವ್ಯಕ್ತಿ ಅಂದರೆ ಡೆಪ್ಯೂಟಿ ಚನ್ನಬಸಪ್ಪ. ಮದ್ರಾಸ್ನಲ್ಲಿ ಇರ್ತಕ್ಕಂಥ ಮದ್ರಾಸ್ನ ಶಿಕ್ಷಣ ಸಂಸ್ಥೆ ಅಧಿಕಾರಿಯಾಗಿರ್ತಾರ ಡೆಪ್ಯೂಟಿ ಚನ್ನಬಸಪ್ಪ. ಕರ್ನಾಟಕದ ಏಕೀಕರಣ ಪದವನ್ನು ಮೊಟ್ಟ ಮೊದಲು ಹುಟ್ಟಾಕಿದ್ದೇ ಡೆಪ್ಯೂಟಿ ಚನ್ನಬಸಪ್ಪ. ಅವರು ಶಿಕ್ಷಣ ತಜ್ಞರಾಗಿರ್ತಾರಲ್ವಾ, ಡೆಪ್ಯೂಟಿ ಶಿಕ್ಷಣ. ಈಗ ನಾವು DDP ಅಂತ ಕರಿತಿರಲಿಲ್ಲ, ಅವರ ಕಾಲದಲ್ಲಿ ಆ ಮದ್ರಾಸ್ ಪ್ರಾಂತ್ಯದಲ್ಲಿ ಕೇವಲ 32 ಸ್ಕೂಲ್ಗಳಿದ್ದು ಕನ್ನಡ. ಅವರು ರಿಟೈರ್ ಆಗೋವರೆಗೂ 632 ಸ್ಕೂಲ್ಗಳನ್ನು ಮಾಡ್ತಾರೆ. ಅಷ್ಟೊಂದು ಕನ್ನಡ. ಅಷ್ಟು ಮಾಡೋದಲ್ಲದೆ ಆ ಶಾಲೆ ತೆರೆದಷ್ಟೇ ಅಲ್ಲ, ಆ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಕನ್ನಡದ ಏಕೀಕರಣದ ಬಗ್ಗೆ ಬೋಧನೆಯನ್ನು ಮಾಡ್ತಾ ಹೋಗುತ್ತಾರೆ. ಇದು 2ನೇ ಹಂತದ ಹೋರಾಟದಲ್ಲಿ ನಡೆಯುತ್ತೆ. ನೆಕ್ಸ್ಟ್ ಮುಂದೆ ಬರ್ತಾರ ಹಳಕೇರಿ ಗುಗ್ಗೆಲಪ್ಪ ಅಂತ. ಇವರು ಭಾರತದ ಸ್ವತಂತ್ರ ಸಲುವಾಗಿ ಹೋರಾಡಿದ್ರು, ಕರ್ನಾಟಕದ ಏಕೀಕರಣ ಸಲುವಾಗಿ ಹೋರಾಡಿದ್ರು. ಇವರಿಗೆ ಕರ್ನಾಟಕದ ಉಕ್ಕಿನ ಮನುಷ್ಯ ಅಂತ ಹೇಳಿ ಕರಿತೀವಿ. ಈ ಹೋರಾಟ ಹಿಂಗೆ ಮುಂದೆ ಬರ್ತಾ ಹೋಗುತ್ತೆ. 1980ರಲ್ಲಿ ಮೊಟ್ಟ ಮೊದಲಿಗೆ ನೆನಪಿಟ್ಕೊಂಡಿರಿ, 1980ರಲ್ಲಿ ನಾನಾ ದೇಶಪಾಂಡೆ ಧಾರವಾಡನಲ್ಲಿ ವಿದ್ಯಾವರ್ತಕ ಅಂತಕ್ಕಂಥ ಮೊಟ್ಟ ಮೊದಲು ಕನ್ನಡದ ಸಭೆಯನ್ನು ಕರ್ನಾಟಕದ ಏಕೀಕರಣದ ಸಭೆ ಹುಟ್ಟಾಕ್ತಾರೆ. ಆ ಸಭೆ ತನ್ನ ಚಳವಳಿ, ತನ್ನ ಕಾರ್ಯಗಳನ್ನು ಮುಂದೆ ದೇಶಗಳನ್ನು ಹೋರಾಟಗಳನ್ನು ಮುಂದುವರಿಸ್ತಾ ಹೋಗುತ್ತೆ. ಅದು ಆದ ನಂತರ 15 ವರ್ಷಗಳ ನಂತರ ಕಡಪ್ಪ ರಾಘವೇಂದ್ರ ರಾಯರು ಮತ್ತೆ ಕನ್ನಡದ ಸಭೆಯನ್ನ ಪ್ರಾರಂಭ ಮಾಡ್ತಾರ. ಅದೇ ಚಳವಳಿಯನ್ನ ಮತ್ತೆ ಜನ ಜಾಗೃತಿಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಬರ್ತಾರ. ಅದು ಆದ ನಂತರ ಒಂದೇ ವರ್ಷದಲ್ಲಿ 1914ರಲ್ಲಿ ವಿಶ್ವೇಶ್ವರಯ್ಯ ಅವರು ಕನ್ನಡದ ಪರಿಷತ್ತು ಅನ್ನತಕ್ಕಂಥ ಒಂದು ಸಭೆಯನ್ನ ಹುಟ್ಟಾಕ್ತಾರ. ಈ ಕನ್ನಡದ ಪರಿಷತ್ತೆ ನೆನಪಿಟ್ಕೊಂಡಿರಿ, ಕರ್ನಾಟಕದ ಏಕೀಕರಣಕ್ಕೆ ಬಹುದೊಡ್ಡ ಕೊಡುಗೆ ಕೊಟ್ಟಂತದ್ದು ಯಾವುದಂದ್ರೆ ಕನ್ನಡದ ಪರಿಷತ್ತು. ವಿಶ್ವೇಶ್ವರಯ್ಯನವರ ಸಂಘದ ಬಹಳಷ್ಟು ಕೊಡುಗೆಯನ್ನ ಕೊಡುತ್ತಾ ಹೋಗುತ್ತೆ. ಇಷ್ಟೆಲ್ಲ ಆದ್ಮೇಲೆ 1924ರಲ್ಲಿ ಗಾಂಧೀಜಿಯವರು ಬಳ್ಳಾರಿಯಲ್ಲಿ ನಡೀತಕ್ಕಂಥ ಕಾಂಗ್ರೆಸ್ ಅಧಿವೇಶನಕ್ಕೆ ಭಾಗವಹಿಸಕ್ಕೆ ಬಳ್ಳಾರಿ ಜಿಲ್ಲೆಗೆ ಬರ್ತಾರೆ. ಆ ಬಳ್ಳಾರಿ ಜಿಲ್ಲೆಯಲ್ಲಿ ಬಂದಾಗ ನೆನ್ಪಿಟ್ಕೊಂಡಿರಿ, ಅಲ್ಲಿ ಎಲ್ಲ ಒಮ್ಮತ ಕನ್ನಡವನ್ನ ಸೇರಿಸಿ ಉದಯವಾಗಲಿ ನಮ್ಮ ಕನ್ನಡದ ಚೆಲುವೆ ಅಂತಕ್ಕಂಥ ನಾಡನ್ನ ಹಾಡಿ ಇಡೀ ಗಾಂಧೀಜಿ ಅವರಿಗೆ ಮನವರಿಕೆ ಮಾಡಿಕೊಂಡು ಮುಂದೆ ಸ್ವತಂತ್ರ ಆದ್ಮೇಲೆ ಭಾಷಾವಾರು ರಾಜ್ಯವನ್ನ ಪ್ರಾಂತ ಆಗ್ಲೇಬೇಕು ಅಂತ ಮನವರಿಕೆ ಮಾಡಿಕೊಟ್ಟಾರೆ ನಾವು ಕನ್ನಡಿಗರು ಅಂತಕ್ಕಂಥದ್ದು. ಇಷ್ಟೆಲ್ಲ ಆದ್ಮೇಲೆ 1947ರಲ್ಲಿ ಭಾರತ ಸ್ವತಂತ್ರ ಆಗುತ್ತೆ. ಸ್ವತಂತ್ರ ಆದ್ಮೇಲೆ ಗಣರಾಜ್ಯ ಆಗುತ್ತೆ. 1956ರಲ್ಲಿ ನವೆಂಬರ್ 1ರಂದು ಮೊಟ್ಟ ಮೊದಲಿಗೆ
ಮೈಸೂರು ರಾಜ್ಯ ಉದಯವಾಗುತ್ತೆ. ಆ ಉದಯವಾದಾಗ 19 ಜಿಲ್ಲೆಗಳು ಇದ್ದವು ಅಂತಕ್ಕಂಥದ್ದು. 19 ಜಿಲ್ಲೆಗಳು ಮೈಸೂರು ರಾಜ್ಯ ಉದಯವಾಗುತ್ತೆ. ಈ ಮೈಸೂರು ರಾಜ್ಯ ಅಂತಕ್ಕಂಥ ಹೆಸರನ್ನ ನಮ್ಮ ಉತ್ತರ ಕನ್ನಡ ಪ್ರದೇಶದ ಕೆಲವು ಜನರಿಗೆ ಇದು ಸ್ವಲ್ಪ ಅರ್ಥಕರಿ ಆಗುತ್ತೆ. ಮೈಸೂರಿಗೆ ಅಷ್ಟೇ ಸೀಮಿತ ಆಯ್ತಾ, ಮೈಸೂರು ರಾಜ್ಯದಲ್ಲಿ ಅಷ್ಟೇ ಸೀಮಿತ ಆಯ್ತಾ, ಮಲಯಾಳ ಪ್ರದೇಶಕ್ಕೆ ಅಷ್ಟೇ ಸೀಮಿತ ಆಗ್ತಾ ಅಂತಕ್ಕಂಥ ಒಂದು ಸಣ್ಣ ಧ್ವನಿಯನ್ನು ಹೇಳ್ತಾ ಹೋಗುತ್ತೆ. ಆ ಧ್ವನಿಯ ಪ್ರಕಾರ ಮುಂದೆ 1973ರಲ್ಲಿ ಆಗಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ದೇವರಾಜ್ ಅರಸರು ಮೊಟ್ಟ ಮೊದಲಿಗೆ ಅದೇ ನವೆಂಬರ್ 1ರಂದು ಮತ್ತೆ ಇದನ್ನ ಸಂಪೂರ್ಣವಾಗಿ ಕರ್ನಾಟಕ ಅಂತಕ್ಕಂಥ ಹೆಸರನ್ನ ಕೊಡುತ್ತಾರೆ. ಇಷ್ಟು ಈ ಇತಿಹಾಸ. ಇನ್ನು ಬಹಳಷ್ಟು ಹೋರಾಟಗಳು ಆಗಿದಾವ, ಆದ್ರೆ ಸಂಕ್ಷಿಪ್ತವಾದಂತ ಕನ್ನಡದ ಹೋರಾಟದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. 1973 ನವೆಂಬರ್ 1ರಂದು ನಮಗೆ ಮತ್ತೆ ಮೈಸೂರು ರಾಜ್ಯವನ್ನ ಕರ್ನಾಟಕ ಅಂತ ಹೇಳಿ ಮರು ನಾಮಕರಣ ಮಾಡಲಾಯಿತು. ಮಕ್ಕಳೇ, ಇಷ್ಟೆಲ್ಲ ನಾವು ಹೇಳ್ತಾ ಇದ್ದೀವಿ, ಇಷ್ಟೆಲ್ಲ ನಮ್ಮ ಇತಿಹಾಸ ಇದೆ, ಏಕೀಕರಣ ಇದೆ, ಎಲ್ಲವೂ ಇದೆ. ಜೊತೆಗೆ ನೆನಪಿಟ್ಕೊಳ್ಳಿ, ನಮ್ಮ ಭಾಷೆ ಎಷ್ಟು ಉತ್ತಮವಾದಂತಹ ಭಾಷೆ ಅಂದರೆ ನೀವು ನೆನಪಿಟ್ಕೊಳ್ಳಿ, ನೀವು ದಿನನಿತ್ಯ ಗಾದೆ ಮಾತುಗಳನ್ನು ಓದ್ತಾ ಇದ್ದೀರಿ, ವಚನಗಳನ್ನು ಓದ್ತಾ ಇದ್ದೀರಿ, ಒಗಟುಗಳನ್ನು ಓದ್ತಾ ಇದ್ದೀರಿ. ಇದು ಬೇರೆ ಯಾವ ಭಾಷೆಯಲ್ಲೂ ಕಾಣಿಸಕ್ ಸಾಧ್ಯನೇ ಇಲ್ಲ. ನೆನಪಿಟ್ಕೊಂಡಿರಿ, ಕನ್ನಡದಲ್ಲಿ ವಚನಗಳು, ಗಾದೆಗಳು ಮತ್ತು ಒಗಟುಗಳು. ಅದನ್ನ ಬಿಟ್ರೆ ನೆಕ್ಸ್ಟ್ ಹಿಂದಿ ಭಾಷೆಯನ್ನ ಬಿಟ್ರೆ ಯಾವುದಾದ್ರೂ ಭಾಷೆಯಲ್ಲಿ 8 ಜ್ಞಾನ ಪ್ರಶಸ್ತಿ ಪೀಠವನ್ನ ಪಡೆದಿದೆ ಅಂದ್ರೆ ಅದು ಕೇವಲ ಕನ್ನಡ ಭಾಷೆ ಮಾತ್ರ. ನೆನಪಿಟ್ಟುಕೊಳ್ಳಿ. ಅಷ್ಟೇ ಅಲ್ಲ, ನೆನಪಿಟ್ಟುಕೊಳ್ಳಿ, 2008ರಲ್ಲಿ ಮತ್ತೆ ಪುನಃ ನಮಗೂ ಭಾಷೆ ಮತ್ತೆ ಬೇರೆ ಸಾಧಿಸುತ್ತೆ. 2008ರಲ್ಲಿ ನಾವು ನಮ್ಮ ಭಾಷೆ ಏನು ಸಾಧಿಸುತ್ತೆ ಅಂದ್ರೆ ಕರ್ನಾಟಕದ ಸಂಗೀತ ನಾಟ್ಯ ಭಾಷೆ ಅಂತಕ್ಕಂಥದ್ದು. ಬರವಣಿಗೆ ಭಾಷೆಗಳಲ್ಲಿ ನಮ್ಮ ದೇಶ ಸ್ವತಂತ್ರವಾಗಿ 15 ಭಾಷೆಗಳನ್ನು ಮಾನ್ಯತೆ ಪಡೆದರೆ ಕರ್ನಾಟಕ ಸಂಗೀತ ನಾಟ್ಯ ಭಾಷೆಗಳು ಯಾವ ಭಾಷೆಗಳ ಬಳಕೆಗೆ ಸಂವಿಧಾನದಲ್ಲಿ ಪ್ರಸ್ತಾವನೆ ಇಲ್ಲ. ಒಂದು 3 ಭಾಷೆಗಳನ್ನು ಬಿಟ್ರೆ ಮತ್ತೆ 3ನೇ ಸ್ಥಾನದಲ್ಲಿ ನಮ್ಮ ಕನ್ನಡ ಭಾಷೆಯವರೇ 2008ರಲ್ಲಿ ದಾಖಲೆಯನ್ನ ಮಾಡ್ತಾ ಹೋಗುತ್ತೆ. ನಾವು ಅಚ್ಚ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥದ್ದು. ನಾವು ಕನ್ನಡನ್ನೇ ಫಸ್ಟ್ ಆದ್ಯತೆಯನ್ನು ಕೊಟ್ಟು ಕನ್ನಡದಲ್ಲೇ ನಮ್ಮ ಮೊದಲ ಗುರಿ. ಎಲ್ಲೇ ಹೋಗಿ ಹೆಂಗೆ ಇರಿ ಎಂತೆ ಇರಿ ಕನ್ನಡದಲ್ಲೇ ಮಾತನಾಡೋದು ಮಾತ್ರ ಮರೆಯಬೇಡಿ. ನೀವು ಎಷ್ಟೇ ಉನ್ನತಕ್ಕೆ ಹೋಗಿ ಯಾವ ಭಾಷೆಯಲ್ಲಾದ್ರೂ ಕಲೀರಿ, ಯಾವ ಭಾಷೆಯಲ್ಲಾದ್ರೂ ಕೆಲಸ ಮಾಡಿ, ಆದರೆ ನಮ್ಮ ಮೊದಲ ಆದ್ಯತೆ ಏನಾಗಿರ್ಬೇಕು? ಕನ್ನಡದ ಮೊದಲ ನಮ್ಮ ತಾಯಿ ಮಾತೃಭಾಷೆಗೆ ಕನ್ನಡವನ್ನೇ ನಮಗಿಸುತ್ತಾ ಕನ್ನಡವನ್ನೇ ಮಾತಾಡುವುದನ್ನ ನಾವು ಅಭ್ಯಾಸ ಮಾಡ್ತಾ ಇರಬೇಕು ಅಂತ. ಇಲ್ಲಿ ಒಂದು ಸಣ್ಣದಾದಂತ ಒಂದು ಘಟನೆ ಹೇಳ್ತಾ ಇದ್ದೀನಿ, ನೀವು ನೆನಪಿಟ್ಕೊಂಡಿರಿ. ಬಹಳಷ್ಟು ಜನ ನಟನ ಕಲಿಕೆಯನ್ನು ಮಾಡ್ತಾ ಇದ್ದೀರಿ, ನಟನೆಯನ್ನ ನೋಡ್ತಾ ಇದ್ದೀರಿ. ಒಬ್ಬ ನಟ ಇದ್ದಾನೆ, ಅವ ಮೊದಲು ಅಮೆರಿಕ ಹೋಗಿರ್ತಾನೆ. ಆ ನಟನ ಹೆಸರು ಅಮೆರಿಕ ಹೋಗಿರ್ತಾನೆ. ಅವ ಹಿಂದಿಯಲ್ಲಿ ಮಾತಾಡಕ್ ಶುರು ಮಾಡ್ತಾನೆ. ಎದುರಿರ್ತಕ್ಕಂಥ ವ್ಯಕ್ತಿ ಇಂಗ್ಲಿಷ್ ನಲ್ಲಿ ಮಾತಾಡಕ್ ಶುರು ಮಾಡ್ತಾನೆ, ಹಿಂದಿಯಲ್ಲಿ ಮಾತಾಡ್ತಾ ಇರ್ತಾನೆ. ನೆಕ್ಸ್ಟ್ ಆ ವ್ಯಕ್ತಿ ಇವನು ಎಲ್ಲಿ ಇಂಗ್ಲಿಷ್ ಬರಲಿಲ್ಲ ಅಂತ ಹೇಳಿ ಆ ವ್ಯಕ್ತಿ ಹಿಂದಿಯಲ್ಲಿ ಮಾತಾಡಕ್ ಶುರು ಮಾಡ್ತಾನೆ. ಯಾರು? ಇಂಗ್ಲಿಷ್ ನಲ್ಲಿ ಇರ್ತಕ್ಕಂಥವ್ರು. ಇವ ಮತ್ತೇನ್ ಮಾಡ್ತಾನೆ? ಅವ ಹಿಂದಿಯಲ್ಲಿ ಮಾತಾಡಕ್ ಶುರು ಮಾಡ್ತಾನೆ, ಇವ ಇಂಗ್ಲಿಷ್ ಅಲ್ಲಿ ಮಾತಾಡಕ್ ಶುರು ಮಾಡ್ತಾನೆ. ವ್ಯತ್ಯಾಸ ಏನಂದ್ರೆ, ಹಿಂಗ್ಯಾಕ ನಿನ್ಗೆ ಇಂಗ್ಲಿಷ್ ಹಿಂದಿ ಎರಡು ಬರಲ್ಲ? ಅವಾಗ ನಟ ಹೇಳ್ತಾನ, ಏನಿಲ್ಲ, ಇಲ್ಲಿವರೆಗೂ ಈ ಭಾಷೆಯನ್ನು ನೀನು ಗೌರವಿಸ್ತಾ ಇದ್ದೆ, ನನ್ನ ಭಾಷೆನ ಗೌರವಿಸ್ತಾ ಇದ್ದೆ. ಯಾವಾಗ ನೀನು ನನ್ನ ಭಾಷೆಗೆ ಗೌರವ ಮಾಡಕ್ ಶುರು ಮಾಡೋದು, ಅವಾಗ ನಾನು ನಿನ್ನ ಭಾಷೆಯನ್ನ ಗೌರವಿಸ್ತಾ ಇದ್ದೀನಿ ಅಂತಕ್ಕಂಥದ್ದು. ನಮ್ಮ ಭಾಷೆಯನ್ನ, ನಮ್ಮ ಹಿಡಿತವನ್ನ ನಾವು ಇಟ್ಟುಕೊಳ್ಳೇಬೇಕಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.